My name is Shreya. I am studying in 7th standard. I am telling about ಪಾಠ 6 ಮಿತ್ರರ ಸಮಾಗಮ. ಒಂದು ದಿವಸ ಅಕ್ಬರ್ ಮತ್ತು ಬೀರ್ಬಲ್. ಅಕ್ಬರು ರಾಜ ಮತ್ತು ಬೀರ್ಬಲ್ಲು ಮಂತ್ರಿ ಆಗಿದ್ದ. ಆವಾಗ ಅಕ್ಬರು ಒಂದು ದಿವಸ ಏನೋ ಇದಾಗಿಬಿಟ್ಟು ಬೀರ್ಬಲ್ಗೆ ನಿನ್ನ ಮಖ ತೋರಿಸ್ಬೇಡ, ಇಲ್ಲಿಂದ ಹೋಗ್ಬಿಡು ಅಂತ ಅಂದ. ಆವಾಗ ಬೀರ್ಬಲ್ಲು ಹೋಗೇ ಬಿಟ್ಟ, ಎಲ್ಲೂ ಕಾಣಿಸ್ಲಿಲ್ಲ. ಆಮೇಲೆ ಒಂದೆರಡು ದಿನ ಆಗಿದ್ಮೇಲೆ ಅಕ್ಬರ್ಗೆ ಬೀರ್ಬಲ್ ನೋಡಬೇಕು ಅಂತ ಅನಿಸುತ್ತೆ. ಆವಾಗ ಆಸ್ಥಾನದಲ್ಲಿ ಯಾರ್ಯಾರಿದ್ರು ಅವ್ರನ್ನೆಲ್ಲ ಕಳಿಸ್ತಾನೆ, ಹುಡ್ಕೊಂಬನ್ನಿ ಅಂತೇಳಿ. ಆವಾಗ ಅವರೆಲ್ಲ ಹುಡುಕ್ತಾರೆ, ಬೀರ್ಬಲ್ ಸಿಗೋದೇ ಇಲ್ಲ. ಆವಾಗ ರಾಜಂಗೆ ಬಂದ್ಬಿಟ್ಟು ಹೇಳ್ತಾರೆ ಅವನು ಸಿಕ್ಕಿಲ್ಲ ಅಂತೇಳಿ. ಆವಾಗ ಅವನು ಬೀರ್ಬಲ್ ಹೇಳ್ತಾನೆ, ಅಯ್ಯೋ ನಾನು ಎಂಥ ತಪ್ಪು ಕೆಲಸ ಮಾಡಿಬಿಟ್ಟೆ, ನಾನು ಕಳಿಸ್ಲೇಬಾರಾಗಿತ್ತು ಅಂತ ಹೇಳ್ತಾನೆ. ಆವಾಗ ಹೋಗ್ಲಿ ಬಿಡು ಅಂತ ಸುಮ್ಮನಿರ್ತಾನೆ. ಆವಾಗ ಅಲ್ಲೇ ಒಬ್ಬನು ಸಾಧು ಬರ್ತಾನೆ. ಸಾಧು ಬರ್ತಾನೆ. ಆವಾಗ ಅಕ್ಬರು ಆಯಿತು ಕಳಿಸಿ ಅವನ ಒಳಗಡೆ ಅಂತ ಹೇಳ್ತಾನೆ. ಅವನು ಫುಲ್ಲು ಶಾರ್ಪ್ ಇರ್ತಾನೆ. ಅವನೇ ಸಾಧು ಬರ್ತಾನೆ. ಆವಾಗ ಬೀರ್ಬಲ್ ಹೇಳ್ತಾನೆ, ನೀನು ಅಷ್ಟೊಂದು ಶಾರ್ಪ್ ಇದೆಯಲ್ಲ, ನಾನು ಕ್ವಶನ್ ಕೇಳ್ತೀನಿ, ನಾನು ಆಸ್ಥಾನದಲ್ಲಿ ಯಾರ್ಯಾರಿದ್ದಾರೆ ಅವ್ರನ್ನ ಕ್ವಶನ್ ಕೇಳಿಸ್ತೀನಿ, ನೀನು ಆನ್ಸರ್ ಹೇಳಬೇಕು ಅಂತೇಳಿ. ಆವಾಗ ಕ್ವಶನ್ ಕೇಳೋಕ್ಕೆ ಇದು ಮಾಡ್ತಾರೆ. ಅಬುಲ್ ಫಜಲ್, ಕಳೆದು ಹೋದದ್ದ ಮತ್ತೆ ಪಡೆಯಲಾಗುವುದು ಯಾವಾಗ? ಆವಾಗ ಸಾಧು ಹೇಳ್ತಾನೆ, ಜೀವ, ಅವಕಾಶ ಮತ್ತು ಸಮಯ. ಆಮೇಲೆ ತೋದರಮಲ್ಲ, ಜಗತ್ತಿನಲ್ಲಿ ಅತ್ಯುತ್ತಮವಾದ ಸ್ನೇಹಿತ ಯಾರು? ಸಾಧು, ಯೋಕ್ತಯುಕ್ತ ಪರಿಜ್ಞಾನ, ವ್ಯಕ್ತಿಯ ಮುಂದಾಲೋಚನೆ. ಅಂದರೆ ನಾವು ಯಾವಾಗಲೂ ಮುಂದಾಲೋಚನೆ ಇರಬೇಕು. ನಾವು ಇವಾಗ ಏನು ಪ್ರೆಸೆಂಟ್ ಆಗುತ್ತೆ, ನಾಳೆ ನಾನು ಏನೇನು ಮಾಡಬೇಕು ಏನೇನಿಲ್ಲ ಅದನ್ನೆಲ್ಲ ನಾವು ಇವಾಗಲೇ ಪ್ಲ್ಯಾನ್ ಮಾಡ್ಕೋಬೇಕು. ಆಮೇಲೆ ಪೈಜಿ, ವಿಶ್ವದಲ್ಲಿ ಅತ್ಯುತ್ತಮವಾದ ವಸ್ತು ಯಾವುದು? ಸಾಧು, ಜ್ಞಾನ. ಆಮೇಲೆ ಅವನು ರಾಜ ಫುಲ್ ಆಶ್ಚರ್ಯ ಆಗ್ಬಿಡ್ತಾನೆ, ಏನು ಇದು ಎಲ್ಲ ಇಷ್ಟು ಕ್ವಶನ್ ಕೇಳಿದ್ರು ಎಲ್ಲ ಹೇಳ್ತಾವನಲ್ಲ ಇವನು ಅಂತೇಳಿ ರಾಜನೇ ಕ್ವಶನ್ ಕೇಳೋಕ್ಕೆ ಶುರು ಮಾಡ್ತಾನೆ. ಆವಾಗ ಅಕ್ಬರ್,